ಎದ್ದೇಳೋ ಮೇಲೆ. ಯಾಕೋ ಹೀಗ್ ಮಾಡ್ತೆ? ಯಾಕೋ ನನ್ನ ತಂಗಿ ಲೈಫ್ ಹಾಳು ಮಾಡ್ತೆ? ನಾನೇನ್ ಮಾಡ್ದೆ ಅರ್ಜುನ್? ನಾಟಕ ಮಾಡ್ಬೇಡ ವಿಕ್ಕಿ. ಈತು ನನ್ಗೆಲ್ಲ ವಿಷಯ ಹೇಳಿದಾಳೆ. ಲವ್ ಹೆಸರಲ್ಲಿ ಅವಳ ಲೈಫ್ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ, ನಾನು ಏನ್ ಮಾಡ್ದೆ ಅನ್ನೋದನ್ನ ಮೊದ್ಲು ಹೇಳು ಅರ್ಜುನ್. ಅವಳನ್ನ ನಂಬಿಸಿ ಮೋಸ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳಲ್ಲೋ. ವಿಷಯ ಗೊತ್ತಾದ ಬಂದು ನನ್ ಕಾಲ್ ಹಿಡ್ಕೊಳೋದ್ ಬಿಟ್ಟು ಕಾಲರ್ ಹಿಡ್ಕೋತಿದ್ಯಲ್ಲೋ, ವೆರಿ ಬ್ಯಾಡ್. ಏನೋ ರಿತುನೇ ಕಾಡಿ ಬೇಡಿ ನಿನ್ನ ಕಳಿಸಿರ್ಬೋದು, ಮದ್ವೆ ವಿಚಾರ ಮಾತಾಡಿ ಸೆಟ್ಲ್ ಮಾಡಿ ಹೋಗ್ತೀಯ ಅನ್ಕೊಂಡೆ. ಆದ್ರೆ ನೀನು ಒಳ್ಳೆ ಹೀರೋ ತರ ಅಯ್ಯೋ ನನ್ ತಂಗಿ ಶೀಲ ಹಾಳು ಮಾಡ್ಬಿಟ್ಟಿಯಲ್ಲೋ ಅಂತ ಕೇಳಕ್ ಬಂದಿದ್ಯಾ? ಅವಳಲ್ಲಿ ನಿನ್ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅವಳ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ಯಾ? ನೀನ್ ಹೀಗೆ ಅಚ್ಚಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನು ಬೆಳಿತಾನೆ ಹೋಗುತ್ತೆ. ನೋಡು ವಿಕ್ಕಿ, ನಾನಿಲ್ಲಿ ನಿನ್ ಜೊತೆ ಜಗಳಾಡಕ್ ಬಂದಿಲ್ಲ, ನಿನ್ ಶತ್ರುವಾಗೂ ಬಂದಿಲ್ಲ. ಈತು ಅಣ್ಣನಾಗಿ ಬಂದಿದ್ದೀನಿ. ಇದಪ್ಪ ಮಾತು. ಈಗ ದಾರಿ ಮುಂದುವರ್ಸು. ಇಂದಲ್ಲ ನಾಳೆ ನೀನ್ ಎಂತವನು ಅಂತ ರೀತಿಗೆ ಅರ್ಥ ಆಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ವಿಷಯ ಇಷ್ಟು ಮುಂದುವರೆದಿದೆ ಅಂತ ನನಗೆ ಗೊತ್ತಿಲ್ಲ. ರಿತು ನಿನ್ನನ್ನೇ ನಂಬ್ಕೊಂಡಿದ್ದಾಳೆ, ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ, ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ವಿಕ್ಕಿ, ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡ ಪ್ಲೀಸ್. ನನ್ನ ಅಕ್ಕನ ಕೈ ಬಿಡಬೇಡ ಅಂತ ನಾನು ಕೇಳ್ಕೊಂಡಿದ್ದೆ, ಬೇಡ್ಕೊಂಡಿದ್ದೆ. ನೀನ್ ಕೇಳಿದ್ಯಾ? ಮದ್ವೆ ಆದ್ಯಾ? ನೀನ್ ಮಾತ್ರ ನನ್ನ ಅಕ್ಕನಿಗೆ ಮೋಸ ಮಾಡಿ ಕೈ ಕೊಟ್ಟು ಬೇರೆ ಅವಳ ಮದ್ವೆ ಆಗ್ಬೋದು. ಆದ್ರೆ ನಾನು ನೀನ್ ಕೇಳ್ಕೊಂಡಿದ ತಕ್ಷಣ ಒಪ್ಕೊಂಡು ನಿನ್ ತಂಗಿನ ಮದ್ವೆ ಆಗ್ಬಿಡ್ಬೇಕಾ? ಆಗಲ್ಲ. ನಾನು ರಿತುನ ಮದ್ವೆ ಆಗಲ್ಲ. ಏಯ್, ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗ. ಏಯ್, ಹಾ ಆಯ್ತೇನೆ. ಹ್ಞೂ ಅಕ್ಕ. ಬೃಂದಕ್ಕ, ಕಡ್ಲೆಕಾಯಿ ತಗೊಳ್ಳೋಣ. ಬಾದಾಮಿ ತಿನ್ನೋ ಯೋಗ ಬಂದಿದ್ರು ಇನ್ನು ಚೀಪ್ ಆಗಿ ಕಡ್ಲೆಕಾಯಿ ತಿನ್ನೋಣ ಅಂತಿದ್ಯಲ್ಲೇ. ಎಲ್ಲ ಅಪ್ಪನ್ ಥರಾನೆ. ನಿಂದೇನು ತಪ್ಪಿಲ್ಲ ಬಿಡು. ನಮ್ಮಪ್ಪಂಗೆ ಒಂದು ದಿನಾನು ಬಾದಾಮಿ ತಂದ್ಕೊಡೋ ಯೋಗ್ಯತೆ ಇರ್ಲಿಲ್ಲ. ಬೃಂದಕ್ಕ, ಬಡವ್ರಿಗೆ ಕಡ್ಲೆಕಾಯಿಯ ಬಾದಾಮಿ, ಅಲ್ಪಂಗ ಐಶ್ವರ್ಯ ಬಂದು ಅರ್ಧ ರಾತ್ರಿ ಕೊಡೆ ಹಿಡಿಯೋರ್ಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳು. ಸುಮ್ನೆ ನನ್ಗೂ ನಿನ್ಗೂ ಯಾಕೆ ಜಗಳ ಹೇಳು? 1 kg ಕಡ್ಲೆಕಾಯಿ ಕೊಡ್ಸು ಪ್ಲೀಸ್. ಸರಿ ಸರಿ ತಗೋ. ಏನಪ್ಪ ಇಲ್ಲೊಬ್ಬ ಜುಟ್ ಬಿಟ್ಕೊಂಡು ತರ ಕಾಣ್ತಾನೆ, ಎಲ್ಲರೂ ನೋಡಿದ್ಯಾ? ಇಲ್ಲ ಸರ್, ನಾನು ನೋಡಿಲ್ಲ ಸರ್. ಏಯ್, ಇದ್ಯಾಕೆ ಹಿಂಗ್ ಮುಖ ಮುಚ್ಕೊಂಡಿದ್ಯಾ?
ಬಿಸಿಲು ಅಕ್ಕ, ಸಿಕ್ಕಾಪಟ್ಟೆ ಬಿಸಿಲಿದೆ. ಅದು ಕವರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಟ್ಯಾನ್ ಆಗ್ಬಿಡ್ತೀನಿ. ಬಿಸ್ಲಾ? ಲಾ ಪ್ರಾಕ್ಟೀಸ್ ಬಿಟ್ಟು ಹುಚ್ಚಿಯಾಗಿದ್ದಾಳೆ ಅನ್ಸುತ್ತೆ. ಬೇಗ ಬೇಗ ಆ ಬೆಲ್ಲದ ಅಚ್ಚು ತಗೊಂಡು ಬಾ. ಸಂಧ್ಯಾ ಅಂದ್ರೆ ಅಷ್ಟೊಂದ್ ಭಯಾನ? ನೀನ್ ಅವಳನ್ನ ಮದುವೆ ಆಗ್ಲೇಬೇಕು. ಏಯ್, ಏನು ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಿದ್ಯಾ? ಮನೆ ಬಾಗಿಲಿಗೆ ಭಿಕ್ಷೆ ಬೇಡಕ್ ಬಂದಿರೋ ನೀನು, ಅದನ್ನ ನೆನ್ಪಲ್ಲಿ ಇಟ್ಕೋ. ನಿನ್ ಕೋಪ ಇರೋದು ನನ್ ಮೇಲೆ ಅಲ್ವಾ? ದಯವಿಟ್ಟು ಕಣೋ, ನನ್ನ ತಂಗಿ ಮೇಲೆ ತೋರಿಸ್ಬೇಡ. ಅವಳು ನಿನ್ನೆ ನಂಬ್ಕೊಂಡಿದ್ದಾಳೆ ಕಣೋ. ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡ ಪ್ಲೀಸ್. ಈ ವಿಷಯ ಪಬ್ಲಿಕ್ ಆದ್ರೆ ಪಾಪ ಅವಳ ಜೀವನನೇ ಹಾಳಾಗತ್ತೆ ಕಣೋ. ವಿಕ್ಕಿ, ಕೈ ಮುಗ್ದು ಕೇಳ್ಕೊತಿದ್ದೀನಿ, ದಯವಿಟ್ಟು ಅವಳ ಮದುವೆ ಆಗೋ. ಆಗಲ್ಲ. ನಿನ್ನ ನಂಬಿ ಮೋಸ ಹೋಗಿ ನನ್ನ ಅಕ್ಕ ಮನೇಲಿ ಕೂತಿಲ್ವ? ಅವಳ ಲೈಫ್ ಕತೆ ಏನು? ಮೊದಲು ಅವಳ ಜೀವನನ ಸರಿ ಮಾಡ್ಕೊಡು, ಆಮೇಲೆ ನಿನ್ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡೋಣ. ಸರಿನಾ ಮರಿ? ನೋಡು ವಿಕ್ಕಿ, ಪದೇ ಪದೇ ಅದನ್ನೇ ಹೇಳ್ಬೇಡ. ನಾನು ವಂದನನ ಯಾವತ್ತೂ ಇಷ್ಟಪಟ್ಟಿಲ್ಲ. ಅವಳಿಗೆ ನನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಆದ್ರೆ ಋತುನ ನೀನು ಇಷ್ಟಪಡ್ತಿದ್ಯಾ? ಇಷ್ಟ ಏನೋ ಪಡ್ತಾ ಇದ್ದೀನಿ, ಆದ್ರೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದೇ ಏನಾದ್ರೂ ಇಂಟ್ರೆಸ್ಟ್ ಬಂದ್ರೆ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಸಿದ್ರೆ ಹೇಳ್ತೀನಿ, ಆಯ್ತಾ? ಓಹೋ, ಅವಳು ಜಾಸ್ತಿ ದಿನ ಮನೇಲಿ ಇಟ್ಕೊಂಡ್ರೆ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ವಾ? ನೀನು ಒಂದ್ ಕೆಲ್ಸ ಮಾಡು, ಅವಳನ್ನ ಯಾವ್ದಾದ್ರು ಬಕ್ರ ಕಟ್ಟಿ ಕೈ ತೊಳ್ಕೊಂಬ. ಏಯ್, ನನ್ನ ಮನೆಗೆ ಬಂದು ನನ್ನ ಮಗನ ಮೇಲೆ ಕೈ ಮಾಡ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನಗೆ? ನಿಮ್ ಮಗ ಏನ್ ಮಾಡಿದಾನಂತ ಗೊತ್ತಾ? ಗೊತ್ತು, ಋತುನ ಪ್ರೀತಿಸ್ತಾ ಇದ್ದಾನೆ. ಪ್ರೀತಿ ಹೆಸರಲ್ಲಿ ಅವಳು ತಲೆ ಕೆಡ್ಸಿದಾನೆ. ನಮ್ ಋತು ಈಗ ಪ್ರೆಗ್ನೆಂಟ್ ಅಂಕಲ್. ಮಾಡೋದೆಲ್ಲ ಮಾಡಿ ಇವಾಗ ಮದ್ವೆ ಆಗಲ್ಲ ಅಂತಿದ್ದಾನೆ. ಬೇಷ್ ಮಗನೆ, ನನ್ನನ್ನ ಇಷ್ಟು ಬೇಗ ತಾತನ್ ಮಾಡ್ಬಿಟ್ಟಿಯಲ್ಲೋ. ಪರವಾಗಿಲ್ಲ ಬಿಡು ಮಗನೆ, ಮನೆಗೆ ಒಂದು ಮಗು ಬಂದ್ರೆ ಎಲ್ರಿಗೂ ಸಂತೋಷ ಆಗತ್ತೆ. ಅಲ್ಲ ಡ್ಯಾಡ್, ನಾನು ವಿಕ್ಕಿ ರಿತುನ ಮದ್ವೆ ಆಗೇ ಆಗ್ತಾನೆ. ಏನ್ ಹೇಳ್ತಿದ್ದೀರಾ ಡ್ಯಾಡ್? ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ದೀರಾ? ನೋಡು ವಿಕ್ಕಿ, ನಾನು ಒಂದು ಸಲ ಆಶ್ವಾಸನೆ ಕೊಟ್ಟ ಮೇಲೆ ಅದನ್ನ ಉಳಿಸ್ಕೋಬೇಕು.
ರಿತು ನಿನ್ನನ್ನ ಪ್ರೀತಿಸ್ತಾ ಇದ್ದಾಳೆ. ಅವಳಿಗೆ ನೀನು ಮೋಸ ಮಾಡಿದ್ರೆ ನಿನಗೂ ಇವನಿಗೂ ಏನು ವ್ಯತ್ಯಾಸ ಇರುತ್ತೆ? ಈಗೇನು ನಿನ್ನ ತಂಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಷ್ಟೇ ತಾನೇ? ನಿನ್ನನ್ನ ಹೂತಾಕೋಷ್ಟು ಕೋಪ ನನಗಿದೆ. ಆದ್ರೆ JP ಮರ್ಯಾದೆಗೋಸ್ಕರ ಎಲ್ಲ ಮರೆತು ಈ ಮದುವೆಗೆ ಒಪ್ಕೋತಾ ಇದ್ದೀವಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಒಂದು ಕಂಡೀಷನ್ ಇದೆ. ಎಂಗೇಜ್ಮೆಂಟ್ ನಾಳೆನೇ ಆಗಬೇಕು. ನಾಳೆನಾ? ಯಾಕೆ ಆಗಲ್ವಾ? ಆಗಲ್ಲ ಅಂದ್ರೆ ಹೇಳೋ. ನಮಗೂ ಈ ಮದುವೆ ಬಗ್ಗೆ ಅಂತ ಏನು ಇಂಟ್ರೆಸ್ಟ್ ಇಲ್ಲ. ಅಂಕಲ್ ಆಗತ್ತೆ ಆಗತ್ತೆ ಅಂಕಲ್. ನಾಳೆನೆ ಎಂಗೇಜ್ಮೆಂಟ್ ಮಾಡಿಸ್ತೀವಿ. ನೀವು ಮಾಡ್ಕೊಡೋದೇನು ಬೇಡ. ನೀವು ಮಾಡ್ಕೊಡೋ ಎಂಗೇಜ್ಮೆಂಟು ಮದುವೆ ಹಗರಣನ ನಾನು ಚೆನ್ನಾಗಿ ನೋಡಿದ್ದೀನಿ. ನಿಮ್ಮ ಮನೆಯವ್ರನ್ನೆಲ್ಲರೂ ಒಪ್ಸಿ, ಯಾರು ಕಿರಿ ಮಾಡದಿರೋ ಹಾಗೆ ಒಪ್ಸಿ ಇಲ್ಲಿ ಕರ್ಕೊಂಡ್ ಬಾ. ವಿಕ್ಕಿ ಇಲ್ದ ನನ್ ಖಂಡಿತ ಬದುಕಲ್ಲ ಬ್ರೋ. ನಾನು ಅವನನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಒಂದ್ ವೇಳೆ ಪ್ರಯತ್ನ ಪಟ್ರೆ ನಾನಂತೂ ಸತ್ತೇ ಹೋಗ್ತೀನಿ. ಸರಿ, ನೀವು ಹೇಳ್ದಾಗೆ ಆಗ್ಲಿ. ಆದ್ರೆ ನಂದೊಂದು ರಿಕ್ವೆಸ್ಟ್ ಇದೆ ಅಂಕಲ್. ಆದಷ್ಟು ಬೇಗ ಮದ್ವೆನ ಮಾಡ್ಬಿಡೋಣ. ರೀತು ಮದುವೆ ಮುಗಿಯೋವರೆಗೂ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯನ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ನೋಡ್ಕೊಳ್ಳೋಣ ಪ್ಲೀಸ್. ಏ ಭಾರ್ಗವಿ, ನೀನ್ ಹೇಳಿದ್ದೆಲ್ಲ ತಗೊಂಡಿದೀನಿ. ಇನ್ನೇನಾದ್ರೂ ಮಿಸ್ ಆಗಿದ್ಯೇನೆ? ಏನು ಮಿಸ್ ಆಗಿಲ್ಲ ಅಕ್ಕ, ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಭಾರ್ಗವಿ, ಹಾ, ಏನ್ ಗಲಾಟೆ? ಅಲ್ಲೇ ನೋಡ್ತಾ ನಿಂತಿದ್ಯಾ? ಅಯ್ಯೋ ಬನ್ನಿ ಅಕ್ಕ, ಬೇರೆ ಸುದ್ದಿ ನಮ್ಗೆ ಯಾಕೆ? ಬನ್ನಿ 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 ಬನ್ನಿ. ಅರ್ಜುನ್ ಅಲ್ವಾ? ಅದೇನ್ ದಿಢೀರಂತ ಬಂದಿದ್ದ? ಏನು ತೊಂದರೆ ಆಗಿಲ್ಲ ತಾನೆ? ಎಲ್ಲ ಒಳ್ಳೇದೇ ಆಗತ್ತೆ. ನಮ್ ವಿಕ್ಕಿ ರೀತು ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದ. ಹೌದೇನ್ರಿ? ಮತ್ತೆ ಕಾಫಿನೂ ಕೇಳ್ದೆ ಹಾಗೆ ಕಳಿಸ್ಬಿಟ್ರಿ. ಇನ್ನಾದ್ರೂ ಕರೆಯೋದಲ್ವಾ? ಏನು ಪರವಾಗಿಲ್ಲ. ಆಮೇಲೆ ನಾಳೆನೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಅವ್ರ ಮನೆಯವ್ರೆಲ್ಲರೂ ಬರ್ತಾರೆ, ಹೋಗಿ ತಯಾರಿ ನೋಡ್ಕೊ. ನಾಳೆ ನಿನ್ನ ಅಷ್ಟವಸರ ಏನಿತ್ರಿ? ಶುಭಸ್ಯ ಶೀಘ್ರಂ ಅನ್ನೋದನ್ನ ಕೇಳಿಲ್ವಾ ಸಿತಾರ? ಮಕ್ಕಳ ಜೀವನ ಸರಿ ಹೋಗ್ಬೇಕು ಅಂತ ನೀನೇ ಹೇಳ್ತಿದ್ಯಲ್ಲ, ಯಾಕೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀಯೋ ಅಥವಾ ಖುಷಿ ಪಡ್ತೀಯೋ? ಛೇ ಚಿಂತೆ ಏನಿಲ್ಲ ರೀ. ವಿಕ್ಕಿ, ನಾನು ನಿನ್ಗೆ ಹೇಳಿರ್ಲಿಲ್ವಾ
ಇನ್ ಮುಂದೆ ನಿನಗೆ ಎಲ್ಲಾವುದು ಒಳ್ಳೇದೇ ಆಗುತ್ತೆ. ಇನ್ ಮುಂದಾದ್ರೂ ಹಳೆದ ಮರ್ತು ಜವಾಬ್ದಾರಿಯಿಂದ ನಡ್ಕೋ, ಆಯ್ತಾ? ಮಾಮ್, ಇಂಥ ಟೈಮಲ್ಲೂ ಮೋಟಿವೇಶನಲ್ ಸ್ಪೀಚ್ಗಳು ಬೇಕಾ? ಪ್ಲೀಸ್ ಹೋಗು ನೀನು. ಸರಿ ಸರಿ, ಇನ್ನೇನ್ ಸ್ವಲ್ಪ ದಿನದಲ್ಲಿ ರಿತು ಬರ್ತಾಳಲ್ಲ. ಅಯ್ಯಯ್ಯೋ, ನಂಗೆ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ನಾಳೆನೆ ಅಂತಿದ್ದೀರಾ, ನನಗೆ ಎಷ್ಟು ಕೆಲಸ ಇದೆ. ನಿಂಗಯ್ಯ, ಆ ಕೇಟರಿಂಗ್ನವ್ರು ಕಾಲ್ ಮಾಡು. ಆ ಅರ್ಜುನ್ನ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಕಾಡ್ಸೋಣ ಅನ್ಕೊಂಡ್ರೆ ಇವೇನ್ ಡ್ಯಾಡ್ ಅಷ್ಟು ಬೇಗ ಒಪ್ಕೊಂಬಿಟ್ಟು. ಹುಡುಗಿ ಮನೆಗೆ ಬರೋಕ್ ಮುಂಚೆ ಅವ್ರಿಗೆ ಹೆದರ್ಸ್ಬಾರ್ದು ವಿಕ್ಕಿ. ಮದುವೆ ಸಂಭ್ರಮ ಶುರುವಾಗ್ಲಿ, ಆಮೇಲೆ ಅಸಲಿ ಆಟ ಶುರುವಾಗ. ವಂದನನ ಅಳೋ ತರ ಮಾಡದ್ನಲ್ಲ, ಅವನು ಅಷ್ಟೇ ನಮ್ಮ ಹತ್ರ ಗೋಳಾಡ್ಕೊಂಡು ಬರ್ಬೇಕು. ಮತ್ತೆ ಮತ್ತೆ ಇದೇ ತರ ಬೇಡ್ಕೋಬೇಕು. ಆ ದಿನ ತುಂಬಾ ದೂರ ಇಲ್ಲ ಡ್ಯಾಡ್. ಈಗ ನಮ್ಮನ್ನ ಹುಡ್ಕೊಂಡ್ ಬಂದಾಗ ನಮ್ಮ ಅಕ್ಕನ ಹುಡ್ಕೊಂಡ್ ಬರೋ ತರ ನಾನ್ ಮಾಡ್ತೀನಿ. ಅದು ಹೇಗೆ? ಇನ್ನೂ ರಿವೀಲ್ ಆಗದೆ ಇರೋ ದೊಡ್ಡದೊಂದು ಸೀಕ್ರೆಟ್ ಇದೆ. ಆ ರಿತು ಪ್ರೆಗ್ನೆಂಟ್ ಅನ್ನೋದಾ? ಛೇ ಅದಲ್ಲ ಡ್ಯಾಡ್. ಆ ಸೀಕ್ರೆಟ್ ಒಂಥರ ಆನೆ ಪಟಾಕಿ ಇದ್ದಂಗೆ. ಇದು ಅದಕ್ಕಿಂತ ದೊಡ್ಡದು ಆಟಮ್ ಬಾಂಬ್ ಇದ್ದಂಗೆ. ಅದು ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ. ನನಗೆ ರಿತು ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ತಿದ್ಯಮ್ಮ. ಅವಳಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ, ಅವಳು ಏನ್ ಮಾಡ್ತಿದೆ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಹೌದು ಅತ್ತೆ, ನಾವ್ ಏನೇ ಹೇಳಿದ್ರು ಸುತ್ತಿ ಬಳಸಿ ಅವಳು ವಿಕ್ಕಿ ಹೆಸರೇ ಹೇಳ್ತಾಳೆ. ಅವನನ್ನೇ ಮದ್ವೆ ಆಗ್ತೀನಿ ಅಂತಾನು ಹೇಳ್ತಿದ್ದಾಳೆ. ಇಷ್ಟು ವಿಷಯ ಅವಳು ನಮ್ಮ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ನಾನು ವಿಕ್ಕಿನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡಿ ದೊಡ್ಡಪ್ಪ ಅಂತ ಅಣ್ಣನ್ ಕೇಳ್ತಾಳೆ. ಒಬ್ಬ ತಂದೆಯಾಗಿ ನಾನು ಸೋತೋದೆ ಅಂತ ಅನಿಸ್ತಿದ್ಯಮ್ಮ. ಜಯಂತ, ರಿತು ಹುಡುಗು ಬುದ್ಧಿ. ಅವಳು ಮಾಡ್ತಿರೋದು ಸರಿಯಾ ತಪ್ಪ ಅಂತ ಅವಳಿಗೆ ಯೋಚನೆನೇ. ಅವಳು ಮಾಡ್ತಿರೋ ಕೆಲ್ಸಕ್ಕೆ ದೊಡ್ಡಪ್ಪ ಒಪ್ಕೊಳ್ತಿದ್ದಾನೆ, ಅವಳು ಏನೋ ಹೇಳ್ತಿದ್ದಾಳೆ. ಅದಕ್ಕೆ ನೀನ್ ಸುಮ್ನೆ ತಲೆ ಕೆಡಿಸ್ಕೊಂಡ ಕಣೋ. ಅಲ್ಲಮ್ಮ, ಮುಂದುವರೆದ್ರೆ ಅವಳ ಭವಿಷ್ಯ ಏನು? ಅವಳು ನಿನ್ನ ಹತ್ರ ಸರಿಯಾಗಿ ಮಾತಾಡದೇ ಇದ್ರು ಅರ್ಜುನ್ ಹತ್ರ ಮಾತಾಡ್ತಾಳೆ. ಅವನ್ ಬರ್ಲಿ, ಅವನ ಹತ್ರನೇ ರಿತುನ ವಿಚಾರಿಸ್ಕೊಳಕ್ ಹೇಳೋಣ. ಅರೆ 100 ವರ್ಷ ಆಯಸ್ಸು ಇವನ್ಗೆ. ಬಂದೇ ಬಿಟ್ಟ. ಅರ್ಜುನ್ ಬಾ. ಅರ್ಜುನ್, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ವಿ. ಅದಕ್ಕಿಂತ ಮುಂಚೆ ನಾನೇ ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು, ಕೇಳಿಸ್ಕೊಳ್ಳಿ. ನಾನು ತುಂಬಾ ಯೋಚನೆ ಮಾಡಿ ರಿತು ಬಗ್ಗೆ ಒಂದು ನಿರ್ಧಾರ. ರಿತು ಬಗ್ಗೆನಾ? ನಾವು ಹೇಳಬೇಕಾಗಿರೋ ವಿಷಯ ಈಗಾಗಲೇ ನಿನ್ಗೆ ಗೊತ್ತಾಗ್ಬಿಟ್ಟಿದ್ಯಾ? ನೋಡಿ, ನನ್ನ ಮಗ ಈ ಚಿಕ್ಕಪ್ಪನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಿದ್ದಾನೆ. ಒಂದು ನಿಮಿಷ ಚಿಕ್ಕು, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳೋ ವಿಷಯ ನೀವೆಲ್ಲರೂ ಹೇಗೆ ತಗೋತೀರೋ ನಂಗೆ ಗೊತ್ತಿಲ್ಲ, ಆದ್ರೆ ಇವಾಗ ನಾವಿರೋ ಪರಿಸ್ಥಿತಿಲಿ ಇದೊಂದೇ ಸರಿಯಾದ ನಿರ್ಧಾರ. ಅರ್ಜುನ್, ಯಾಕೋ ಒಕ್ಟೊಕ್ಟಾಗಿ ಮಾತಾಡ್ತಿದ್ಯಾ? ಭಯ ಪಡಿಸ್ಬೇಡ. ರಿತು ನಿನ್ ಜೊತೆಲ್ಲೂ ಜಗಳ ಆಡ್ಕೊಂಡ್ಲಾ? ಅದೇನ್ ವಿಷಯ ಅಂತ ಬೇಗ ಹೇಳು. ವಿಕ್ಕಿ ಮತ್ತೆ ರಿತು ಒಬ್ಬರನ್ನೊಬ್ರು ಪ್ರೀತಿಸ್ತಿರೋ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ? ಅರ್ಜುನ್, ನೀಚನ ಬಗ್ಗೆ ಇಲ್ಲಿ ಮಾತಾಡ್ಬೇಡ. ಹಾಗನ್ಬೇಡಿ ಚಿಕ್ಕು, ಅವರಿಬ್ಬರನ್ನ ದೂರ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅವರಿಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಏ ಅರ್ಜುನ್, ಏನ್ ಮಾತಾಡ್ತಿದ್ಯೋ ನೀನು? ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಅಲ್ಲ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಅವನು ಎಂತವನು ಅಂತ ಗೊತ್ತಿದ್ದು ಅವನ ಬಗ್ಗೆ ನೀನ್ ತಮಾಷೆಯಾಗಿ ಮಾತಾಡ್ತೀಯ? ನೋ, ತಮಾಷೆ ಅಲ್ಲ ಚಿಕ್ಕು, ನಿಜಾನೇ ಹೇಳ್ತಾ ಇದ್ದೀನಿ. ವಿಕ್ಕಿಗೂ ರಿತುಗೂ ಮದುವೆ ಮಾಡಿಸ್ಲೇಬೇಕು.
ಈಗಷ್ಟೇ ವಿಕ್ಕಿ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಂದೆ. ಮದುವೆ? ಅವನ ಜೊತೆ ರಿತು ಮದುವೆನಾ? ನೀನೇನು ಅಣ್ಣನ ತರನೇ ಮಾತಾಡ್ತಿದ್ಯಾ? ಸಂಧ್ಯಾಕ್ಕೊಂದು ಪಾಪಿ ಜೊತೆ ನನ್ನ ಮಗಳು ಮದುವೆನಾ? ಮದುವೆ ಅಂತೆ ಮದುವೆ. ಏಯ್, ಅಲ್ಲಿ ಹೋಗಿ ಈ ಮದುವೆ ಬಗ್ಗೆ ಮಾತಾಡು ಅಂತ ನಿನ್ಗೆ ಯಾರೋ ಹೇಳಿದ್ದು? ಯಾರನ್ನ ಕೇಳೋ ಹೋಗಿದೆ? ಅವರಿಬ್ರು ಪ್ರೀತಿಸ್ತಿದ್ದಾರೆ ಚಿಕ್ಕು. ಎಲ್ಲಕ್ಕಿಂತ ಮುಖ್ಯವಾಗಿ ರೀತು ಅವನ್ನ ಇಷ್ಟಪಡ್ತಾ ಇದ್ದಾಳೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ? ವಿಕ್ಕಿ ನಮ್ಮ ಮದ್ವೆ ಆದ್ರೆ ನಮ್ ರೀತು ಚೆನ್ನಾಗಿರ್ತಾಳೆ. ಅಲ್ಲ, ಡ್ಯಾಡ್ ಆಸೆನೋ ಅದೇ ಅಲ್ವಾ? ಒಪ್ಕೊಳ್ಳಿ ಚಿಕ್ಕು. ಯಾಕೆ ಏನೇನೋ ಮಾತಾಡ್ತಿದ್ಯಾ ಅರ್ಜುನ್? ನೀನ್ ವಂದನನ್ನೇ ಮದ್ವೆ ಆಗ್ಬೇಕು ಅನ್ನೋದು ನಿಮ್ಮ ಅಪ್ಪನ ಆಸೆ ಆಗಿತ್ತು. ಆದ್ರೆ ನೀನು ಅವಳ ಮದ್ವೆ ಆಗ್ಲಿಲ್ಲ. ಆದ್ರೆ ಈಗ ಮಗಳ ಮದ್ವೆ ವಿಷಯ ಬಂದಾಗ ನಿಮ್ಮ ಅಪ್ಪನ ಆಸೆ ಕನ್ಸೆಲ್ಲ ನಿನಗೆ ನೆನಪಾಗ್ತಾ ಇದ್ಯಾ? ಬ್ರೋ, ನಾನ್ ಪ್ರೆಗ್ನೆಂಟ್.